ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಬೇಸಿಗೆಯ ಬೇಗೆಗೋಸ್ಕರ ತಂಪಾದ ಪಾನೀಯಗಳನ್ನು ಮಾಡ್ಕೊಂಡು ಮನೆಯಲ್ಲೇ ಕುಡಿಬೇಕು. ಈಗ ಇಲ್ಲಿ ನಾನು ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ, ಮತ್ತು ಕಾಮಕಸ್ತೂರಿ ಬೀಜ ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಹಾಕ್ಬೋದು. ರುಚಿಗೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪನ್ನ. ಈಗ ನಾವು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಳ್ಳೋಣ ಬನ್ನಿ. ಬೇರೆಯವರೆಲ್ಲ ಈಗ ಹೊರಗಡೆ ಹೋಗಿ ಕುಡಿಯೋ ಬದಲು, ಈಗ ಯಾರಾದರೂ ಅಷ್ಟೇ, ಮಕ್ಕಳಿಗಾದರೂ ಅಷ್ಟೇ, ಈಗ ಹೊರಗಡೆ ಹೋಗಿ ಕುಡಿಯೋದ್ರ ಬದಲು ಮನೆಯಲ್ಲೇ ರುಚಿಯಾಗಿ ನಾವು ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿಬೋದು. ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಹಾಕಿದ್ದೀನಿ. ಈಗ ಒಂದು ಅರ್ಧ ಸಕ್ಕರೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಬೆಲ್ಲನೂ ಬೇಕಾದರೆ ಹಾಕ್ಬೋದು, ಅದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಟೇಸ್ಟಿಗೋಸ್ಕರ ಒಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು, ಪುಡಿ ಉಪ್ಪನ್ನ. ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ಅಷ್ಟೊತ್ತಿಗೆ ನಾವಿಲ್ಲಿ ಏನು ಕಾಮಕಸ್ತೂರಿ ಬೀಜ ತೊಗೊಂಡಿದ್ವಲ್ಲ, ಅದನ್ನು ಒಂದು 2 ನಿಮಿಷ ನೆನೆಹಾಕಬೇಕು. ಇದು ಸಹ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ತಂಪು ಕೂಡ ಇದು. ಈಗ ಜ್ಯೂಸು ರೆಡಿ ಆಗಿದೆ, ಕಲ್ಲಂಗಡಿ ಜ್ಯೂಸು. ಈಗ ಸ್ವಲ್ಪ ಜಾರ್ಗೆ ಹಾಕ್ಬಿಟ್ಟು ಅದನ್ನು ಈ ಥರ ಸೋಸ್ಕೋಬೇಕು. ಬೀಜ ಏನಾದರೂ ಇದ್ದರೆ ಅದು ತೆಗಿಬೋದು, ಬೀಜ ಎಲ್ಲ ಹೊರಗಡೆ ಬರುತ್ತೆ. ನೋಡಿ, ಇವಾಗ ಜ್ಯೂಸು ರೆಡಿ ಆಗಿದೆ. ಈಗ ಒಂದು ಗ್ಲಾಸ್ಗೆ ಒಂದು 2 ಸ್ಪೂನಷ್ಟು ನಾನು ಕಾಮಕಸ್ತೂರಿ ಬೀಜನ ಹಾಕ್ತಾಯಿದ್ದೀನಿ. ನೋಡಿ, ಅದು ಈ ಥರ ನೆನ್ಕೊಳ್ಳುತ್ತೆ 2 ನಿಮಿಷ ಆದಮೇಲೆ. ಈಗ ಗ್ಲಾಸ್ಗೆ ಹಾಕಿ ಒಂದು 2 ಸ್ಪೂನಷ್ಟು. ನಾವು ಹೊರಗಡೆ ಹೋಗಿ ಕುಡಿಯೋದ್ರ ಬದಲು ಮನೆಯಲ್ಲೇ ಇಷ್ಟು ಚೆನ್ನಾಗಿ ನಾವು ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿಬೋದು. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೀವು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಪ್ಲೀಸ್. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತಾಯಿರಿ. ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರೆ ಜ್ಯೂಸ್ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಟೇಸ್ಟ್ಫುಲ್ ಆಗುತ್ತೆ. ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ, ಮಕ್ಕಳಿಗೂ ಕೊಡಿ. ನೋಡಿದ್ರೆ ಎಷ್ಟು ಸೂಪರಾಗಿದೆ ಜ್ಯೂಸು. Thank you for watching this video.